ಕನ್ನಡ ವಾಹಿನಿಗೆ ಸ್ವಾಗತ. ಕನಕದಾಸ ಜಯಂತ್ಯುತ್ಸವ ಹಾಲುಮತ ಸಮಾಜದ ಮುಖಂಡರು ಹಾಗೂ ಸಮಾಜದ ಎಲ್ಲ ಡಿಜೆ ಹೆಜ್ಜೆ ಕುಣಿದು ಸಂಭ್ರಮಾಚರಣೆ ಆಚರಿಸಿದರು. ಹಾಗೂ ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಲಿಂಗಸಗೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಾತಿ ಮತ ಪಥ ಎಂದು ಹೊಡೆದಾಡದಿರಿ, ಇರುವುದೊಂದೇ ಮಾನವ ಪಥ ಅಂತ ನಮ್ಮ ಕೀರ್ತನೆ ಮೂಲಕ ನಾಡಿನಲ್ಲಿ ಶಾಂತಿ ಸಮಾನತೆಯ ಸಂದೇಶ ಸಾರಿದ ಮಹಾನ್ ಶ್ರೇಷ್ಠ ಸಂತ ಕನಕದಾಸರು. ಧೀಮಂತ ನಾಯಕ ಅಪಾರವಾದ ಕರ್ನಾಟಕ ಸಂಗೀತ ಬಗ್ಗೆ ಸಮಾನತೆಯಾಗಲಿ, ಕೃಷ್ಣನ ಬಗ್ಗೆ ಭಾವನೆಗಳಾಗಲಿ ಬಳಸುವಷ್ಟು ರಂಗದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಎಂದು ಸನ್ಮಾನ್ಯ ಶ್ರೀ ಬಸವಣ್ಣಪ್ಪ ಕಲಶೆಟ್ಟಿ ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸಗೂರು ಅವರು ಹೇಳಿದ್ದಾರೆ. ತರಕ್ಕೆ ಹೋರಾಡಿದಂತ ಧೀಮಂತ ನಾಯಕ ಅಂತ ಹೇಳ್ಬೋದು. ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಕರ್ನಾಟಕ ಸಂಗೀತ ಬಗ್ಗೆ ಆಗಲಿ, ಸಮಾನತೆ ಆಗಲಿ, ಕೃಷ್ಣನ ಬಗ್ಗೆ ಇರುವಂತ ಆಧ್ಯಾತ್ಮಿಕ ಭಾವನೆಗಳಾಗಲಿ, ಇದೇ ರೀತಿ ಬಹಳಷ್ಟು ರಂಗದಲ್ಲಿ ಕ್ಷೇತ್ರದಲ್ಲಿ ಅವರು ತಮ್ಮ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಭಕ್ತ ಕನಕದಾಸರ ಬಗ್ಗೆ ಹೇಳೋದಾದ್ರೆ ಪ್ರಮುಖವಾಗಿ ಇವತ್ತೊಂದು ಖುಷಿಯ ವಿಷಯ ಏನಂತಂದ್ರೆ, ಈ ಒಂದು ಜಯಂತಿ ಉತ್ಸವಕ್ಕೆ ನಾವು ಪ್ರತಿ ವರ್ಷ ಅಥವಾ ಪ್ರತಿ ಜಯಂತಿಯಲ್ಲಿ ನಾವು ಉಪನ್ಯಾಸಕರಿಗೆ ಕರಿತೀವಿ. ಇವತ್ತು ಖುಷಿ ವಿಚಾರ ಅಂತಂದ್ರೆ, ಈ ಒಂದು ಜಯಂತಿಗೆ ನಾವು ಗವಿಸಿದ್ದಪ್ಪ ಎಚ್ ಪಾಟೀಲ್ರನ್ನು ನಾವು ಏನಂತಂದ್ರೆ ಇದಕ್ಕೆ ಕರೆಸಿದ್ವಿ. ಇದು ಒಂದು ಎಲ್ಲ ಸಂಘಟನೆದವರು ಮತ್ತು ತಾಲೂಕಾಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಸಾಹಿತಿಗಳು ಗವಿಸಿದ್ದಪ್ಪ ಪಾಟೀಲ್ ಬಗ್ಗೆ ನಾನು ಬರೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಓದಿದಾಗ ಕೆಲವು ಸಾಹಿತಿಗಳಲ್ಲಿ ಅವರೊಬ್ಬ ಪ್ರಮುಖ ಸಾಹಿತಿ ಅವರ ಒಂದು ಕನಕದಾಸರ ಬಗ್ಗೆ ಒಂದು ಬಹಳ ಡಿಟೇಲ್ ಆಗಿ ಒಂದು ಸ್ಟಡಿ ಮಾಡಿ ವಿವಿಧ ಕೃತಿಗಳನ್ನ, ವಿವಿಧ ಪುಸ್ತಕಗಳನ್ನ ಹೊರತಂದವರಂತ ಒಂದು ಸಾಹಿತಿಗಳಲ್ಲಿ ಒಬ್ಬರು ಅಂತಂದ್ರೆ ಗವಿಸಿದ್ದ ಪಾಟೀಲ್ ಅಂತ ಹೇಳ್ತೀನಿ. ಅವರಿಗೆ ವಿವಿಧ ಈ ಕ್ಷೇತ್ರದಲ್ಲಿ ಕೇವಲ ಪ್ರಾಧ್ಯಾಪಕರಲ್ಲ, ಖ್ಯಾತ ಸಾಹಿತಿಗಳು ಕೂಡ ಹಲವಾರು ಏನಂತಂದ್ರೆ ಅವರಿಗೆ ಪ್ರಶಸ್ತಿ ಕೂಡ ಲಭಿಸಿದೆ. ಕನಕದಾಸರ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಿ ವಿವಿಧ ಪುಸ್ತಕಗಳನ್ನು ಹೊರತಂದಿದ್ದಾರೆ. ಸೊ ಕನಕದಾಸರ ಬಗ್ಗೆ ಇಡೀ ದಿನ ಮಾತಾಡಿದ್ರು ಕಡಿಮೆನೆ. ಸೊ ನಾನು ಹೆಚ್ಚು ಸಮಯ ಇದರಲ್ಲಿ ಹಾಕದೆ ಕನಕದಾಸರ ಬಗ್ಗೆ ದೀರ್ಘವಾಗಿ ನಾವು ಗವಿಸಿದ್ದಪ್ಪ ಎಚ್ ಪಾಟೀಲ್ ಇಂದ ಕೇಳೋಕ್ಕೆ ನಾವೆಲ್ಲ ಉತ್ಸುಕರಾಗಿವೆ ಅಂತ ನಾವು ಹೇಳ್ತೀವಿ. ಕನಕದಾಸ ಬಗ್ಗೆ ಹೇಳೋದಾದ್ರೆ ಒಂದು ಘಟನೆ, ಅವರ ಚರಿತ್ರೆ ಒಂದು ಘಟನೆ ಹೇಳ್ಬೇಕಂತಂದ್ರೆ, ಅವರ ಗುರುಗಳಾದಂತ ವ್ಯಾಸರಾಜರು ಒಂದು ದಿನ ತಮ್ಮೆಲ್ಲ ಶಿಷ್ಯಂದರ ಜೊತೆ ಇದು ಪಾಠ ಮಾಡುವಾಗ ಅವ್ರೇನ್ ಮಾಡ್ತಾರೆ, ತಮ್ಮೆಲ್ಲ ಶಿಷ್ಯಂದರಿಗೆ ಒಂದೊಂದು ಬಾಳೆಹಣ್ಣು ಕೊಟ್ಟಿರ್ತಾರೆ. ಬಾಳೆಹಣ್ಣು ಕೊಟ್ಟಾಗ ನೀವು ಯಾರಿಗೆ ಕಣ್ಣಿಗೂ ಕಾಣದೆ, ಯಾರಿಗೆ ಗೊತ್ತಲ್ಲಾರಂಗ, ಯಾರ ಕಣ್ಣಿಗೆ ಕಾಣಲಾರಂಗ, ಯಾರು ನೋಡ್ದಾರಂಗ ನೀವು ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ನೀವು ಹಣ್ಣುಗಳನ್ನು ತಿಂದು ಬರ್ರಿ ಅಂತ ಹೇಳ್ತಾರೆ. ಅವಾಗೆಲ್ಲ ಶಿಷ್ಯಂದ್ರು ಏನ್ ಮಾಡ್ತಾರಂತಂದ್ರೆ, ಅವರು ಒಬ್ರು ಅಡಿಗೆ ಕೋಣೆಗೆ ಹೋಗೋದು, ಒಬ್ರು ಹೊರಗಡೆ ಹೋಗಿ ತಿನ್ನಕ್ಕೆ, ಒಬ್ರು ಗಿಡದ ಕೆಳಗ, ಒಬ್ರು ಯಾವುದೋ ಒಂದು ಚಾದರ ಹಚ್ಕೊಂಡು, ಯಾರು ಕಾಣ್ತಲ್ಲ, ಯಾರಿಗೆ ಅವ್ರು ಕಾಣಲಾರಂಗ ಅವರು ತಿನ್ನಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ವ್ಯಾಸರಾಜಿಗೆ ಬಂದು ಒಬ್ಬ ಶಿಷ್ಯ ತಿಮ್ಮಪ್ಪ ಅಂತ ಬಂದು, ಗುರುಗಳೇ ನನಗೆ ಈ ಹಣ್ಣು ತಿನ್ನಕ್ಕಾಗಲ್ಲ, ಯಾಕಪ್ಪ ಅಂತ ಕೇಳಿದಾಗ ವ್ಯಾಸರಾಜ್ ಮುಂದೆ ತಿಮ್ಮಪ್ಪ ಅವ್ರು ಹೇಳ್ತಾರೆ, ನಾನು ಎಲ್ಲಿ ಹೋದ್ರು ಪರಮಾತ್ಮ ಎಲ್ಲಾ ಕಡೆ ನನಗೆ ಕಾಣ್ತಾನೆ ಇದ್ದಾನೆ, ಪರಮಾತ್ಮನ ಎಲ್ಲಾ ಕಡೆ ನಂಗೆ ನೋಡ್ತಾ ಇದ್ದಾನೆ, ಯಾವುದೇ ಸ್ಥಳ ಆಗ್ಲಿ ಪರಮಾತ್ಮ ಇಲ್ಲಾರ್ದಂತ ಸ್ಥಳ ನನಗೆ ಕಾಣಲಿಲ್ಲ, ನನಗೆ ಅದಕ್ಕೆ ಹಣ್ಣು ತಿನ್ನಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಡ್ತಾನೆ. ಅವರ ಒಂದು ಆ ತಿಮ್ಮಪ್ಪನೇ ಇವತ್ತು ಕನಕದಾಸರು ಅಂತ. ಮಹಾರಾಜರು ಅವರಿಗೆ ಕನಕ ಅಥವಾ ಬಂಗಾರ ಅಂತ ಒಂದು ಬಿರುದು ಕೊಟ್ಟಿರ್ತಾರೆ. ಅವರ ಮುಗ್ಧತೆ ಮತ್ತು ದೇವರ ಬಗ್ಗೆ ಇರುವಂತ ಭಾವನೆ, ನಾನು ಎಲ್ಲಿ ಹೋದ್ರೂ ಕೂಡ ದೇವರು ನಂಗೆ ನೋಡ್ತಾನೆ ಇದ್ದಾನಂತ ಏನ್ ಗುರುಗಳು ಮುಂದೆ ಹೇಳ್ತಾರೆ, ಗುರುಗಳು ಅವ್ರು ನೋಡಿ ಆಶ್ಚರ್ಯಪಟ್ಟು ಬಹಳ ಖುಷಿ ಪಡ್ತಾರೆ. ಇಂಥ ಒಂದು ಶಿಷ್ಯ ನಾವು ಪಡೆದಿದ್ವಿ. ಮುಂದೆ ಹೋಗಿ ದಾಸಶ್ರೇಷ್ಠನಾದವ್ರು ಅಂತಂದ್ರೆ ಕನಕದಾಸರು. ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ನಮಗೆ ಗೊತ್ತಿಲ್ಲಾರ್ದಂಗೆ ಯಾರಿಗೂ ಮೋಸ ಮಾಡ್ತೀವಿ ಅಂತಂದ್ರೆ ಮಾಡಕ್ ಆಗಲ್ಲ. ಅದಕ್ಕೆ ತಕ್ಕಂತ ಶಿಕ್ಷೆ ಕೂಡ ದೇವ್ರು ನಮ್ಗೆ ನೀಡ್ತಾನೆ. ಈ ಒಂದು ಪಾಠ ನಮಗೂ ಕೂಡ ಒಂದು ಪ್ರೇರಣೆ ಆಗ್ಬೇಕು, ಒಳ್ಳೆ ಜೀವನ ನಡೆಸಬೇಕಂತ ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೀನಿ. ನಮಸ್ತೆ. ಈ ಸಂದರ್ಭದಲ್ಲಿ
ಕುಮಾರಿ ಸತ್ಯಮ್ಮ ತಹಸೀಲ್ದಾರ್ ಅವರು, ಲಿಂಗಸಗೂರು ಪಾಮಯ್ಯ, ಮುರಾರಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷರು ಶ್ರೀ ಭೂಪಪ್ಪಗೌಡ ಪಾಟೀಲ್, ಕಡಕಲ್ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು, ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷರು ಕುಪ್ಪಣ್ಣ ಕೊಡ್ಲಿ, ಅಂಬರೀಶ್ ಹಿರೇಸೂರು, ಉಮಾ ಅಧ್ಯಕ್ಷರು, ಬಸನಗೌಡ ಮೇಟಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರು ಅಂಬರೀಶ್ ಪಾಟೀಲ್, ತಾಲೂಕು ಆರೋಗ್ಯ ಅಧಿಕಾರಿಗಳು ಬನ್ನಪ್ಪ, ಜೆಸ್ಕಾಂ ಎಇಇ ಇನ್ನಿತರ ಮುಖಂಡರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.